HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತಾನೆ. ಏನಪ್ಪ ಸುದ್ದಿ ಅಂತಂದರೆ, ಪುರಾತನ ಕಾಲದ ಅಶ್ವತ್ಥ ಕಟ್ಟೆ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಅಶ್ವತ್ಥ ಕಟ್ಟೆಯ ಜೀರ್ಣೋದ್ಧಾರ ಕಾರ್ಯಕ್ರಮ. ಸೊ ಅಶ್ವತ್ಥ ಕಟ್ಟೆ ಅಂದರೆ ಇದು ಸಾಮಾನ್ಯವಾದ ಅಶ್ವತ್ಥ ಕಟ್ಟೆ ಅಲ್ಲ. ಮೋಸ್ಟ್ಲಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಎಲ್ಲೂ ಕಾಣದಂತಹ ಒಂದು ಅಶ್ವತ್ಥ ಕಟ್ಟೆ ಇದಾಗಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಸಿದ್ದನಪುರ ಗ್ರಾಮದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಅಶ್ವತ್ಥ ಕಟ್ಟೆ ಇದು. ಈ ಅಶ್ವತ್ಥ ಕಟ್ಟೆಯಲ್ಲಿ ಗಣೇಶ ಮೂರ್ತಿ, ಅಶ್ವತ್ಥ ನಾರಾಯಣ ಹಾಗೂ ನಾಗಾಂಬಿಕಾ ಎಂಬ ದೇವರುಗಳ ಒಳಗೊಂಡಂತೆ ಈ ಅಶ್ವತ್ಥ ಕಟ್ಟೆ ಜೀರ್ಣೋದ್ಧಾರ ಆಗಿದೆ. ಇಲ್ಲಿ ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡರು ಈ ಕಾರ್ಯಕ್ರಮಕ್ಕೆ ಭೇಟಿ ಮಾಡಿ ಇಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಈ ಅಶ್ವತ್ಥ ಕಟ್ಟೆಗೆ ಒಂದು ಕಳೆಯನ್ನು ತಂದುಕೊಟ್ಟಿದ್ದಾರೆ. ಇದು ಪುರಾತನ ಕಾಲದ ಒಂದು ಹಳೇ ಗ್ರಾಮದ ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಅಶ್ವತ್ಥ ಕಟ್ಟೆ ಇದು. ಸತತವಾಗಿ ಸುಮಾರು ವರ್ಷಗಳಿಂದ ಒಂದು ಸಣ್ಣ ಕಟ್ಟೆಯಾಗಿತ್ತು. ಆದರೆ ಇವತ್ತು ನೀವು ನಿಜವಾಗ್ಲೂ ನೋಡಬೇಕು, ಒಂದು ಮಾದರಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಎಲ್ಲೂ ಕಾಣದಂಥ ಒಂದು ಸುಂದರವಾದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಅಶ್ವತ್ಥ ಕಟ್ಟೆ ಇದು. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಮತ್ತು ಗಣೇಶ ಸ್ವಾಮಿಯನ್ನು ಮತ್ತು ನಾಗಾಂಬಿಕಾ ಸಮೇತವಾಗಿ ಇಲ್ಲಿ ಒಂದು ಅಶ್ವತ್ಥ ಕಟ್ಟೆಯ ಮೇಲೆ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅಶ್ವತ್ಥ ಕಟ್ಟೆ ಇದು. ಈ ಕಟ್ಟೆಯ ನಿರ್ಮಾಣಕ್ಕೆ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಏನೋ ಸ್ಟೇಡಿಯಂ ನಾರಾಯಣಸ್ವಾಮಿ ಅಂತೇಳಿ, ಸ್ಟೇಡಿಯಂ ನಾರಾಯಣಸ್ವಾಮಿ ಅಂತಾರೆ, ತಬಲಾ ನಾರಾಯಣಸ್ವಾಮಿ ಅಂತ ಕರೀತಾರೆ, ಆರ್ಟಿಸ್ಟ್ ನಾರಾಯಣಸ್ವಾಮಿ ಅಂತ ಕರೀತಾರೆ. ಇವರ ಒಂದು ನೇತೃತ್ವದಲ್ಲಿ ಗ್ರಾಮದ ಮುಖಂಡರು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಒಬ್ಬ ಸುರೇಶ್ರವರು, ಸಿದ್ದನಪುರ ಗ್ರಾಮದ ಸುರೇಶ್ರವರು ಮತ್ತು ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯರವರು, ಇವರೆಲ್ಲ ಒಟ್ಟುಗೂಡಿ ಎಲ್ಲರ ಸಹಕಾರವನ್ನು ಪಡೆದು ಈ ಮೂವರು ಸಹ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ಅಶ್ವತ್ಥ ಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡರವರ ಜೊತೆಯಲ್ಲಿ ಒಂದು ಗಣ್ಯ ವ್ಯಕ್ತಿಗಳು, ಅಂದರೆ ಡೆಲ್ಲಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಈ ದೇವಸ್ಥಾನದ ದರ್ಶನ ಪಡಿತಾರೆ. ಅವ್ರು ಯಾರಪ್ಪ ಅಂತಂದರೆ AICC ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಭಿಷೇಕ್ ದತ್ತಾರವರು. ಇವರು AICC ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು. ನಮ್ಮ ಹೊಸಕೋಟೆ ತಾಲೂಕಿನ ಕೆಲವು ಕಾಮಗಾರಿಗಳು ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಅಭಿಷೇಕ್ ದತ್ತಾರವರು ಕೂಡ ಈ ಒಂದು ಸಿದ್ದನಪುರ ಗ್ರಾಮಕ್ಕೆ ಭೇಟಿ ನೀಡಿ ಈ ಒಂದು ಅಶ್ವತ್ಥ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಇಲ್ಲಿ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕಿನ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಮೂರ್ತಿರವರು, ಉದ್ಯಮಿಗಳಾಗಿರ್ತಕ್ಕಂಥ ಸುಭಾಷ್ ಗೌಡರು, BMRD ನಿರ್ದೇಶಕರಾಗಿರ್ತಕ್ಕಂಥ ಸುಬ್ಬಣ್ಣನವರು, ಬೋದ್ನಸಳ್ಳಿ ಪ್ರಕಾಶ್ ಅವರು, ಸಮೇತನಹಳ್ಳಿ ಸೊಣ್ಣಪ್ಪ, ಮುತ್ಕೂರು ಸಂತೋಷ್ರವರು, ವಕೀಲರಾದ ರಾಧಾಕೃಷ್ಣರವರು, ನಮ್ಮ ಪತ್ರಕರ್ತರಾದ ಸುರೇಶ್ ಬಾಬು, ಶಿವಪ್ಪ, ನಾರಾಯಣಸ್ವಾಮಿ, ಅಬ್ಬಯ್ಯಗೌಡರು ಅಥವಾ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇನ್ನು ಗುಂಡೂರು ಗ್ರಾಮದ ಮುಖಂಡರು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ JCB ನಾರಾಯಣಸ್ವಾಮಿರವರು, ಇನ್ನು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿರವರು, ಮಾರನಗೆರೆ ಮುನಿಕೃಷ್ಣ, ಇವರು ಕೂಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಮುನಿಕೃಷ್ಣರವರು, ಅಂದರೆ ಕಿಟ್ಟಿ ಅಂತೇಳಿ MC ಕಿಟ್ಟಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ. ಇಲ್ಲಿ ಇನ್ನೂ ವಿಶೇಷತೆ ಏನಪ್ಪ ಅಂತಂದರೆ, ಕೇರಳದಿಂದ ಚಂಬೆ ವಾದ್ಯ, ತಮಟೆ ಮತ್ತು ವಾದ್ಯಗಳನ್ನು ತಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಬಂದಂಥ ಸಾವಿರಾರು ಜನರಿಗೆ ಮುಷ್ಟಾನ್ನ ಭೋಜನ, ಅನ್ನಪ್ರಸಾದ, ವಿಧವಾದ ಬಗೆಯಾದಂಥ ಅನ್ನಪ್ರಸಾದವನ್ನು ಕೂಡ ನೀಡಿದ್ದಾರೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಗ್ರಾಮದ ಮುಖಂಡರಾಗಿರ್ತಕ್ಕಂಥವರು, ನಮ್ಮ ಸ್ಟೇಡಿಯಂ ನಾರಾಯಣಸ್ವಾಮಿಯರವರು, ಸುರೇಶ್ ಅವರು, ಇನ್ನೊಬ್ಬ ನಾರಾಯಣಸ್ವಾಮಿಯವರು, ಎಲ್ಲರೂ ಸಹ ಎಲ್ಲ ಗಣ್ಯರನ್ನು ಅಭಿನಂದಿಸಿ ಸನ್ಮಾನಿಸಿ ಒಂದು ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಕೂಡ ಮಾತನಾಡ್ತಾ ಹೇಳಿದ್ದಾರೆ, ಹೊಸಕೋಟೆ ತಾಲೂಕಿನಾದ್ಯಂತ ಗ್ರಾಮೀಣ ಮತ್ತು ನಗರ ಪ್ರದೇಶದ ಕೆರೆಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವ ಸಲುವಾಗಿ ಈಗಾಗಲೇ ಸಾಕಷ್ಟು ಕೆರೆಗಳ ಅಂತರ್ಜಲವನ್ನು
ಎತ್ತಿಸುವ ನಿಲುವಾಗಿ ಅಭಿವೃದ್ಧಿಯನ್ನು ಪಡಿಸಲಾಗುತ್ತಿದೆ. ಅದೇ ರೀತಿ ಸಿದ್ದನಪುರ ಕೆರೆ ಸುಮಾರು 25-30 ಎಕರೆಗಳಿರ್ತಕ್ಕಂಥ ಸಿದ್ದನಪುರ ಕೆರೆಯನ್ನು ಸಹ CSR ಅನುದಾನದ ಅಡಿಯಲ್ಲಿ ದಾನಿಗಳ ಸಹಾಯದಿಂದ, ದಾನಿಗಳ ನೆರವಿಂದ ಆ ಸಿದ್ದನಪುರ ಗ್ರಾಮದ ಕೆರೆಯನ್ನು ಕೂಡ ಅಭಿವೃದ್ಧಿ ಪಡಿಸುತ್ತೇನೆ ಎಂದು ಕೂಡ ಈ ಮೂಲಕ ತಿಳಿಸಿದ್ದಾರೆ. ನಾಗರಕಲ್ಲುಗಳನ್ನ ಮತ್ತೆ ಗಣಪತಿಯ ವಿಗ್ರಹದ ಒಂದು ಲೋಕಾರ್ಪಣೆ ಪೂಜೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಒಂದು ಸೌಭಾಗ್ಯ ಏನಂತಂದ್ರೆ, ದೆಹಲಿಯಿಂದ AICCಯ ಕಾರ್ಯದರ್ಶಿಗಳು, ಕರ್ನಾಟಕ ಉಸ್ತುವಾರಿಗಳಾಗಿರ್ತಕ್ಕಂಥ ಅಭಿಷೇಕ್ ದತ್ ಜಿ ಅವರು ಕೂಡ ನಮ್ಮ ಭಾಗಕ್ಕೆ ಬಂದಿದ್ದಾರೆ. ಹೊಸಕೋಟೆ ತಾಲೂಕು ಅನಗೊಂಡಳ್ಳಿ ಹೋಬಳಿ ಗಣಗಳೂರು ಗ್ರಾಮ ಪಂಚಾಯತಿ ಸಿದ್ದನಪುರ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತನ ಈ ಸಂದರ್ಭದಲ್ಲಿ ಕೋರ್ತಾ, ನಾಗದೇವತೆಗಳ ಗಣಪತಿಯ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ, ಯಾಗದ ಋಣ ತಪ್ಪಿದ್ದಕ್ಕೆ ಅನ್ನದ ಋಣ ಸಿಕ್ತು, ಅನ್ನದ ಋಣ ಇನ್ನ ಶ್ರೇಷ್ಠ ಋಣ ಅಂತ ಅನ್ಕೊಂಡು ಒಳ್ಳೆ ಊಟ ಹಾಕಿದೀರ ನಮ್ಗೆ ಎಲ್ಲರಿಗೂ ಕೂಡ ವಿಶೇಷವಾದಂತ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ಈಗಾಗಲೇ ನಾನು ಹೇಳಿದಂಗೆ ಗಡಿ ಪ್ರದೇಶ ಈ ಒಂದು ಗಣಗಳೂರು ಗ್ರಾಮ ಪಂಚಾಯತಿ, ಸಿದ್ದನಪುರ ಗ್ರಾಮ, ಶಿವಪುರ ಗ್ರಾಮ, ಗುಂಡೂರು, ಬಾಗೂರು, ಗಣಗಳೂರು, ತಿರುವನಂತ ತತ್ನೂರು ಈ ಎಲ್ಲಾ ಭಾಗಗಳಲ್ಲಿ ಕೂಡ ವಿಶೇಷವಾಗಿ ಜನ ನಮ್ಮ ಹತ್ರ ಬಯಸಂತದ್ದೊಂದನೇ, ಅವ್ರು ಕರೆದಂತ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಬರಬೇಕು, ಅವ್ರು ಹೇಳಿದಷ್ಟು ಸಮಯ ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಆತ್ಮೀಯತೆ ಬೆಳೆಸಬೇಕು. ಬಿಟ್ರೆ ಅಭಿಮಾನ ಮತ್ತೆ ಸ್ವಾಭಿಮಾನ ಇದ್ರೆ ಪ್ರಾಣನಾದ್ರೂ ಕೊಡಂತ ಜನ ಈ ಒಂದು ಗಣಗಳೂರು ಗ್ರಾಮ ಪಂಚಾಯತಿಯ ಜನ. ಆದ್ರಿಂದ ಇವತ್ತು ಆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಕರೆದಾಗ ನಿಜವಾಗ್ಲೂ ಕೂಡ ಇವತ್ತು ದೇವರೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿರುವಂತದ್ದು. ಗ್ರಾಮಸ್ಥರು, ಯುವಕರು, ನಮ್ಮ ಮುಖಂಡರು ಎಲ್ಲರೂ ಕೂಡ ಬಂದು ಕಾರ್ಡ್ ಕೊಟ್ಟಂತ ಸಂದರ್ಭದಲ್ಲಿ ಕಾರ್ಯಕ್ರಮಗಳ ಒತ್ತಡ ಯಾವ ತರ ಇದೆ ಅಂತಂದ್ರೆ, ಇವತ್ತಿಲ್ಲಿ ಬರಕ್ ಆಗುತ್ತೋ ಇಲ್ವೋ, AICC ಇಂದ ನಮ್ಗೆ ಅಬ್ಸರ್ವರ್ ಹಾಕವ್ರೆ, ಅವ್ರ ಕ್ಷೇತ್ರಕ್ಕೆ ಬರೋದಾಗಿದೆ, ಹೆಂಗಿಲ್ ಬರೋದು ಅಂತೇಳಿ ಆತಂಕ ಇತ್ತು. ನಾನು ಕೂಡ ಗ್ರಾಮಸ್ಥರಿಗೆ ಹೇಳಿದ್ದು ಯಾವ್ದೋ ಟೈಮಲ್ಲಿ ಬಂದು ಹೋಗ್ತೀನಿ, ನಾನು ಅದೇ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿ. ಆದ್ರೆ ಇವತ್ತು AICC ಅಬ್ಸರ್ವರ್ ಅವರು ಡೆಲ್ಲಿಯಿಂದ ಬಂದು ಇಲ್ಲಿ ಏನ್ ತಾವು ಹೇಳ್ದಂಗೆ ಅಶ್ವತ್ಥ ನಾರಾಯಣ ಸ್ವಾಮಿ ಅವರ ಕಟ್ಟೆ ಮತ್ತೆ ನಮ್ಮ ಗಣೇಶನ ಒಂದು ದೇವಾಲಯದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತೇನಾಗ್ತಾ ಇದೆ, ಅದರಲ್ಲಿ ಬಂದು ಭಾಗವಹಿಸಿ ನಮ್ಮ ಎಲ್ಲ ಗ್ರಾಮಸ್ಥರು, ಗ್ರಾಮದ ಎಲ್ಲ ಕುಟುಂಬಗಳ ಎಲ್ಲ ಸಂಬಂಧಿಕರು ಕೂಡ ಇಲ್ಲಿ ಬಂದು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಸ್ಟೇಡಿಯಂ ನಾರಾಯಣಸ್ವಾಮಿರವರು, ಶಿವಪ್ಪನವರು, ಪತ್ರಕರ್ತರಾದ ಸುರೇಶ್ ರವರು ಕೂಡ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ಸೊ ಅವರೆಲ್ಲ ಏನು ಮಾತನಾಡಿದ್ದಾರೆ ಅಂತ ಒಮ್ಮೆ ಕೇಳೋಣ ಬನ್ನಿ. ಅಂತ ಈ ಊರಲ್ಲಿ ಹುಟ್ಟಿ ಬೆಳೆದಂಥವ್ರು, ಇಲ್ಲಿಂದ ನಾವು ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಬೆಂಗಳೂರಲ್ಲಿ ನೆಲೆಸಿದ್ದೀವಿ. ಮತ್ತು ಇದು ಈಗ ಇಲ್ಲಿನ ಊರಿಂದ ಬಂದಾಗ ಮತ್ತೆ ನೆನಪು ಸ್ವಲ್ಪ ಹಳ್ಳಿ ಅಂದರೆ ನಮ್ಮ ಬಾಲ್ಯ, ನಾವು ಹೇಗೆ ನಡ್ಕೊಂಡ್ವಿ, ನಮ್ಮ ದೊಡ್ಡವರು ನಮ್ಮನ್ನು ಹೇಗೆ ನಡೆಸ್ಕೊಂಡ್ರು, ಇದೆಲ್ಲ ನೆನಪಿದೆ. ಸೊ ಇಲ್ಲಿ ಸುಮಾರು ಕಾರ್ಯಕ್ರಮಗಳಾಗ್ತಾಯಿತ್ತು. ನಮ್ಮ ದೊಡ್ಡವ್ರಿಗೆ ಮದುವೆಗಳಾಗಿದೆ, ನಾವು ಎಷ್ಟು ಸಲ ಇಲ್ಲಿ ಬಂದು ಪ್ರಸಾದ ತೊಗೊಂಡಿದ್ದೀವಿ. ಮತ್ತು ಶ್ರೀರಾಮನವಮಿ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸಲ, ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇದೊಂದು ತುಂಬ ಮರೆಯಲಾದಂಥ ನೆನಪು ಇಲ್ಲಿ ಬಂದಾಗೆಲ್ಲ. ಸೊ ಅದರಿಂದ ಇದು ಈ ಅಶ್ವತ್ಥ ಕಟ್ಟೆನ ಪುನರುಜ್ಜೀವನ ಮಾಡೋಂಥದ್ದು, ನಾಗ ದೇವರ ಪ್ರತಿಷ್ಠಾಪನೆ ಮಾಡೋಂಥದ್ದು ಮತ್ತು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ನಮಗೆ ಬಂದಂಥ ನಮ್ಮೆಲ್ಲರಿಗೂ, ನಮ್ಮೂರನ್ನ ಎಲ್ರಿಗೂ ಬಂದಂಥ ಒಂದು ಪುಣ್ಯ ಅಂತ ಭಾವಿಸಿ ನಾವೆಲ್ಲ ಶ್ರಮ ಪಟ್ಟು ವಿಶೇಷವಾಗಿ ಕಂಟಿನ್ಯೂಸ್ ಆಗಲಿ ಸುಮಾರು ಹಿರಿಯರೆಲ್ಲ ನಮಗೆ ಮತ್ತು ಯುವಕರು ಹಿರಿಯರೆಲ್ಲ ಸಪೋರ್ಟ್ ಮಾಡಿದ್ರು. ಫೈನಲ್ ಆಗಿ ಈ ಒಂದು ಅಶ್ವತ್ಥ ಕಟ್ಟೆನ ಉದ್ಘಾಟನೆ ಮಾಡೋದಕ್ಕೆ ತುಂಬ ಖುಷಿ ಇದೆ. ಮತ್ತು ಹಾಗೆಯೇ ಇವತ್ತು ತುಂಬ ಗಣ್ಯರೆಲ್ಲ ಬಂದಿದ್ದರು, ನಮ್ಮ ಶಾಸಕರು ಬಂದಿದ್ದರು, ಮತ್ತು ನಮ್ಗೆ ಬೇಕಾದಂಥ ಹಿರಿಯರು ಮತ್ತು ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು. ಹೀಗೆ ನಮ್ಮೂರಿನ ಮೇಲೆ ಪ್ರತಿಯೊಬ್ಬರದ್ದು ಆಶೀರ್ವಾದ ಇರಲಿ, ಮತ್ತು ಭಗವಂತನ ಆಶೀರ್ವಾದನೂ ಇರಲಿ, ಮತ್ತು ನಿಮ್ಮ ಸಹಕಾರನೂ ಇರಲಿ. ಮುಂದುವರಿಸ್ಕೊಂಡು ಹೀಗೆ ಇನ್ನೊಂದಷ್ಟು ಹಲವಾರು ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಮಾಡಬೇಕಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ. ಖಂಡಿತ ಅದೆಲ್ಲ ಮಾಡ್ತೀವಿ. ಜೀರ್ಣೋದ್ಧಾರ ಮಾಡೋಕ್ಕೆ ದಾನಿಗಳೇ ಹಾಕಿರೋದು ಸರ್ಕಾರದಿಂದ, ಗ್ರಾಮಸ್ಥರು ಸರ್ಕಾರದಿಂದನೂ ನಾವೇನು ಅಂದರೆ ಇದು ನಾವು ಅರಳಿಕಟ್ಟೆ ಅಂದರೆ ನಮ್ಮದು ಸ್ವಲ್ಪ ಪ್ರತಿಷ್ಠೆ. ಒಂದು ಕೆಲವರು ಒಂದಷ್ಟು ನಾವು ಯಾರನ್ನೂ ಫೋರ್ಸ್ ಮಾಡಿ ಏನು ಮಾಡ್ಕೊಂಡಿಲ್ಲ, ಒಂದಷ್ಟು ಸಹಾಯ ಮಾಡಿದ್ರು. ನಾವು ಗ್ರಾಮಸ್ಥರು ಸ್ವಲ್ಪ ಸಹಾಯ ಮಾಡಿಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ವಿ.
ಎಲ್ರಿಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ, ಮೊದಲಿಗೆ ತಾಲೂಕು ಒಳ್ಳೆಯದಾಗಲಿ, ಮುಂದಕ್ಕೆ ಇನ್ನೂ ಒಂದಷ್ಟು ಒಳ್ಳೆಯ ಕಾರ್ಯಗಳಾಗಲಿ, ಭಗವಂತ ಶಕ್ತಿ ಕೊಡಲಿ. ಮತ್ತು ನಮಗೆ 2-3 ದಿನದಿಂದ ಇದೇ ವಾತಾವರಣ ಇದೆ, ಅದೊಂದು ಸ್ವಲ್ಪ ನಮಗೂ ಅನುಕೂಲ ಆಯಿತು. ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು. ಬಾಲ್ಯದ ನೆನಪಿನ ಬುತ್ತಿಯ ಅರಳಿಕಟ್ಟೆ. ನಮ್ಮ ನಗು ಇಲ್ಲಿದೆ, ನಮ್ಮ ನೋವಿದೆ, ನಮ್ಮ ಖುಷಿ ಇದೆ, ನಮ್ಮ ಸಂತೋಷ ಅರಳಿಕಟ್ಟೆಯಲ್ಲಿ. ಅರಳಿಕಟ್ಟೆಗೆ ಹೊಂದ್ಕೊಂಡಂಗೆ ನಮ್ಮ ಸ್ಕೂಲು ಬೆಳಗ್ಗೆ 8:30-9 ಗಂಟೆಗೆ ಬಂದರೆ 10 ಗಂಟೆವರೆಗೂ ಇಲ್ಲೇ ಆಡ್ತಾಯಿದ್ವಿ. ಮುಂದೆ ಏನು ಮುಂಭಾಗ ದ್ವಾರ ಬಾಗಿಲಿದೆ ಅಲ್ಲಿ ಆಟದ ಮೈದಾನ. ರನ್ನಿಂಗ್ ರೇಸ್ನ ಇಲ್ಲಿಂದ ಮುಂದೆ ಒಂದು ಮೋರಿ ಇತ್ತು, ಮೋರಿವರೆಗೂ 100 ಮೀಟ್ರ್ ಅಂತೇಳಿ ನಮ್ಮ ಮುನಿಯಪ್ಪ ಮೇಷ್ಟ್ರು ಓಡಿಸ್ತಾಯಿದ್ರು, ಮುನಿವೆಂಕಟಪ್ಪ ಮೇಷ್ಟ್ರು. ಆಡ್ತಾಯಿದ್ವಿ ಕಂಪ್ಲೀಟಾಗಿ. ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದಂಗೆ ನಾವೇನು ಬಾಲ್ಯದಲ್ಲಿ ಇಲ್ಲಿ ಪಡ್ಕೊಂಡಿದ್ವೋ ಅದನ್ನು ಈಗ ಅನುಭವಿಸ್ತಾ ಇದ್ದೀವಿ. ಮತ್ತು ನಾವು ಇಲ್ಲಿಂದ ಏನು ಪಡ್ಕೊಂಡಿದ್ದೀವೋ ಅಲ್ಲಿಗೆ ಏನಾದ್ರು ಕೊಡಬೇಕು, ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಮಹತ್ ಉದ್ದೇಶದಿಂದ, ಒಂದು ಒಳ್ಳೆ ಕಾರ್ಯದಿಂದ ಅಶ್ವತ್ಥ ಕಟ್ಟೆಯ ಜೀರ್ಣೋದ್ಧಾರವನ್ನು ನಾವು ನಮ್ಮ ಗ್ರಾಮಸ್ಥರು, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದರು, ಗ್ರಾಮದ ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ಕೆಲಸನ ಮಾಡಿದ್ದೀವಿ ಅನ್ನೋ ಸಂತೃಪ್ತಿ ಇದೆ. ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ, ಜೇನ ಮಳೆಗರೆದರೂ ಬೇವಾಗದೆ ಮಾವಾಗುವುದೇ ಅನ್ನೋ ಹಾಗೆ ಅರಳಿ ಮರ ನಮ್ಮ ಶಿವಪ್ಪ ಮೇಷ್ಟ್ರು ಹೇಳ್ದಂಗೆ ಆಕ್ಸಿಜನ್ನ ಕೊಡ್ತಕ್ಕಂಥದ್ದು. ನೆಗೆಟಿವ್ ಎನರ್ಜಿ ಮುಖ್ಯವಾಗಿ ಅಶ್ವತ್ಥ ಕಟ್ಟೆ ಸುತ್ತಿದ್ರೆ ಮಕ್ಕಳಾಗ್ತವೆ, ನಾಗರ ಕಲ್ಲಿಗೆ ಪೂಜೆ ಮಾಡಿದ್ರೆ ಸಂತಾನ ಆಗ್ತದೆ, ಕುಟುಂಬಕ್ಕೆ ಕಲ್ಯಾಣ ಆಗ್ತದೆ, ಒಳ್ಳೆಯದಾಗ್ತದೆ ಅನ್ನೋ ಉದ್ದೇಶ. ಮೊದಲನೇದಾಗಿ ಆರೋಗ್ಯ. 10 ರೌಂಡ್ ಹಾಕಿದ್ರೆ ವಾಕಿಂಗು, ಅದಾದಮೇಲೆ ಆಕ್ಸಿಜನ್ನ ನಾವು ಇನ್ಹೇಲ್ ಅಂದರೆ ನಿಶ್ವಾಸ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಅಂಥೇಳಿ ಹಿರಿಯರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದರ ಫಲವಾಗಿ ಊರಿಗೊಂದು ಒಳ್ಳೆ ದೇವಸ್ಥಾನ ಇರಬೇಕು, ಒಂದು ಅಶ್ವತ್ಥ ಕಟ್ಟೆ ಇರಬೇಕು, ಒಂದು ಸ್ಕೂಲ್ ಇರಬೇಕು, ಊರಿಗೊಬ್ಬ ಯಜಮಾನ ಇರಬೇಕು, ಊರಿಗೊಬ್ಬ ಒಳ್ಳೆ ಗುರು ಇರಬೇಕು ಅಂತ ಹೇಳ್ತಾರೆ. ಆ ಎಲ್ಲ ಒಳ್ಳೆತನಗಳ ಸಮ್ಮಿಶ್ರಣವೇ ಅರಳಿಕಟ್ಟೆ. ಆ ಅರಳಿಕಟ್ಟೆಯ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ ಮನಸ್ಸುಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎಯಿಂದ ಝೆಡ್ವರೆಗೂ ಸಪೋರ್ಟ್ ಮಾಡಿರ್ತಕ್ಕಂಥ ಮನಸ್ಸುಗಳಿಗೆ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಶಿವಪ್ಪ ಮೇಷ್ಟ್ರು, ನಮ್ಮ SK ನಾರಾಯಣ ಸ್ವಾಮಿ, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಹೆಸರು ಹೇಳ್ತಾ ಹೋದರೆ ತುಂಬ ಜಾಸ್ತಿ ಆಗ್ತದೆ ಸಂಖ್ಯೆ. 120ಕ್ಕೂ ಹೆಚ್ಚು ಮನೆಗಳಿದೆ. ಊರೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಜೀರ್ಣೋದ್ಧಾರ. ಯಾವುದರ ಜೀರ್ಣೋದ್ಧಾರ? ಅಜ್ಞಾನವನ್ನು ಕಳೆದು ಜ್ಞಾನದ ಕಡೆಗೆ ನಮ್ಮ ನಡೆ ಅನ್ನೋ ಉದ್ದೇಶದಲ್ಲಿ ಅಶ್ವತ್ಥ ಕಟ್ಟೆ ಜೀರ್ಣೋದ್ಧಾರ ಆಗಿದೆ. ಮುಖ್ಯವಾಗಿ ತುಂಬ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಮುಖ್ಯ 2 ಪಿಲ್ಲರ್ಸು ತುಂಬ ಶ್ರಮ ಹಾಕಿದ್ದಾರೆ. ಅವ್ರ ಜೊತೆಗೆ ಊರಲ್ಲಿರ್ತಕ್ಕಂಥ ಎಲ್ಲರೂ ಸಹ ತುಂಬ ಸಹಕಾರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೋಟು ನೀವು ಬಂದಿದ್ದೀರಾ ಮಾಧ್ಯಮದವರು, ನಿಮಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವಿಶೇಷವಾಗಿ ತಾವೆಲ್ಲರೂ ಕೂಡ ನಾವು ಈ ದಿನ, ಈ ಶುಭ ದಿನ, ರಥಸಪ್ತಮಿ ದಿನ ನಮ್ಮ ಗ್ರಾಮಕ್ಕೆ, ಒಂದು ಕುಗ್ರಾಮ ನಮ್ಮದು, ನಮ್ಮ ಗ್ರಾಮಕ್ಕೆ ತಾವೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರು ಆಗಮಿಸಿದಿರಿ. ನಿಮಗೆಲ್ಲರಿಗೂ ಪ್ರಥಮವಾಗಿ ನಮ್ಮ ಗ್ರಾಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ದಿನ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಭಾರತದ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಅರಳಿಕಟ್ಟೆ ಊರ ಮುಂದೆ ಒಂದು ಸ್ಥಾಪಿಸ್ತಕ್ಕಂಥದ್ದು ಅಥವಾ ನಿರ್ಮಿಸ್ತಕ್ಕಂಥದ್ದು ಒಂದು ನಮ್ಮ ಹಿಂದೂ ಸಂಪ್ರದಾಯ. ಅದೇ ರೀತಿಯಾಗಿ ಈ ದಿನ ನಮ್ಮ ಗ್ರಾಮದಲ್ಲಿ ಮಹಾಗಣಪತಿ ಸಮೇತ ನಾಗಲಾಂಬಿಕಾ ದೇವಿಯ ಒಂದು ಅರಳಿಕಟ್ಟೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಿದ್ದನಪುರ ಗ್ರಾಮಸ್ಥರು ಸೇರಿ ಈ ದಿನ ವಿಶೇಷವಾಗಿ ಈ ಶುಭ ದಿನ ಹಮ್ಮಿಕೊಂಡಿದ್ವಿ. ಎಲ್ಲ ಒಂದು ಹಿರಿಯರ ಮಾರ್ಗದರ್ಶನ, ಒಂದು ಆಶೀರ್ವಾದ, ದೇವರ ಆಶೀರ್ವಾದದಿಂದ ಈ ದಿನ ನಮ್ಮ ಗ್ರಾಮದಲ್ಲಿ ಈ ಅರಳಿಕಟ್ಟೆ ಉದ್ಘಾಟನೆ ಒಂದು ಬಹಳ ವಿಜೃಂಭಣೆಯಿಂದ ನಡೀತು. ಬಹಳಷ್ಟು ಜನ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಭಕ್ತರು ಬಂದು ದೇವರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು, ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಪಕ್ಕದ ಗ್ರಾಮದ ಗಣಗ್ಲೂರಿನ ರಾಧಾಕೃಷ್ಣ ಪುರೋಹಿತರು ನಡೆಸಿಕೊಟ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಹಲವಾರು ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಂಪ್ರದಾಯದಲ್ಲಿ ಈ ಒಂದು ಅರಳಿಕಟ್ಟೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಯಾಕಂತಂದರೆ ಈ ಅರಳಿ ಮರ ಅನ್ನೋದು ಇದನ್ನು ಪುರಾಣದಲ್ಲಿ ವೃಕ್ಷರಾಜ ಅಂತ ಕರೀತಾರೆ. ಈ ವೃಕ್ಷರಾಜ ಒಂದು ಊರಲ್ಲಿ ಒಂದು ಅರಳಿಕಟ್ಟೆ ಇದ್ದರೆ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಈ ಒಂದು ಆಕ್ಸಿಜನ್, ನಾವು ಏನು ಆಮ್ಲಜನಕ ಅಂತ ನಾವು ಕರಿತೀವಿ, ನಾವು ಏನು ಸೇವನೆ ಮಾಡ್ತೀವಿ ಗಾಳಿ ರೂಪದಲ್ಲಿ, ಇಡೀ ನಮ್ಮ ಗ್ರಾಮಕ್ಕೆ ಆಗುವಷ್ಟು ಆಮ್ಲಜನಕವನ್ನು ಈ ಒಂದು ಅರಳಿ ಮರ ಒಂದು ಬಿಡುಗಡೆ ಮಾಡ್ತದೆ ಅನ್ನೋದು ಪ್ರತೀತಿ. ಹಾಗಾಗಿ ಈ ಪುರಾತನ ಕಾಲದಿಂದಲೂ ಕೂಡ ಅರಳಿ ಮರದ ಕೆಳಗಡೆ ನಾವು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಈಗ ಇಂತಹ ಆಧುನಿಕ ಯುಗದಲ್ಲೂ ಕೂಡ ಎಲ್ಲ ನಮ್ಮ ಕಾರ್ಯಕ್ರಮಗಳ ಒತ್ತಡದಲ್ಲಿಯೂ ಕೂಡ ಈ ದಿನ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ನಮ್ಮ ಗ್ರಾಮದ ಮುಂಭಾಗದಲ್ಲಿ ಈ ಅಶ್ವತ್ಥನಾರಾಯಣ ಸ್ವಾಮಿಯ ಕಟ್ಟೆಯನ್ನು ನಿರ್ಮಿಸಿ ಇವತ್ತು ಉದ್ಘಾಟನೆ ಮಾಡಲಾಯಿತು. ಎಲ್ಲರಿಗೂ ಕೂಡ ನಮಸ್ಕಾರ ಸರ್.
ನೋಡಿದ್ರಲ್ಲ ವೀಕ್ಷಕರೇ, ಈ ಹಳ್ಳಿಕಟ್ಟೆಯ ಸೊಬಗನ್ನು, ಹಳ್ಳಿಕಟ್ಟೆಯ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕುರಿತು ಗ್ರಾಮಸ್ಥರು ಮಾತನಾಡಿದ್ದಾರೆ. ನಿಜವಾಗಲೂ ಪ್ರತಿ ಗ್ರಾಮಗಳಲ್ಲಿ ಇಂತಹ ಒಂದೊಂದು ಅಶ್ವತ್ಥ ಕಟ್ಟೆಗಳು ನಿರ್ಮಾಣವಾಗಬೇಕು. ಆ ಅಶ್ವತ್ಥ ಕಟ್ಟೆಗಳಲ್ಲಿ ಹಳ್ಳಿ ಮರಗಳಂತಹ ದೊಡ್ಡ ದೊಡ್ಡ ಮರಗಳನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಈ ಮರಗಳಿಂದ ಆಮ್ಲಜನಕ, ಆಕ್ಸಿಜನ್ ಏನು ಮನುಷ್ಯನಿಗೆ ಉಸಿರಾಡಬೇಕಾದ್ರೆ ಹೆಚ್ಚು ಪಟ್ಟು ಈ ಹಳ್ಳಿ ಮರದ ಒಂದು ಎಲೆಗಳಿಂದ ಸಿಗುತ್ತೆ ಅಂತ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಇಂತಹ ಅಶ್ವತ್ಥ ಕಟ್ಟೆಗಳು ನಿರ್ಮಾಣವಾಗಲಿ, ಜೀರ್ಣೋದ್ಧಾರ ಆಗಲಿ. ಸೊ ಹೆಚ್ಚು ಗಿಡಗಳನ್ನು ಬೆಳೆಸಿ, ಹೆಚ್ಚು ಮರಗಳನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಸುದ್ದಿಯನ್ನು ನೋಡೋಣ.